ಕಂಟ್ರಿನ ಯಾರೂ ಕೇಳಿರಲ್ಲ, ಹಿಸ್ಟ್ರಿಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಬಟ್ ಇಲ್ಲಿದೆ, ಇತ್ತು ಅದು ನಿಜವಾಗ್ಲೂ ಆ ಕಂಟ್ರಿ. ನಾವು ಚಿಕ್ಕವರಿದ್ದಾಗೆಲ್ಲ ಒಂದು ಮೇಜ್ನ ಸಾಲ್ವ್ ಮಾಡಿರ್ತೀವಿ, ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈ ಥರ ಎಲ್ಲ ಸಾಲ್ವ್ ಮಾಡ್ತಿದ್ವಲ್ಲ, ಆ ಥರ ಮೇಜು ರಿಯಲ್ ಲೈಫಲ್ಲಿ ನಮ್ಮನ್ನೇ ಅಂಥದ್ರೊಳಗೆ ಬಿಟ್ಟರೆ ಹೆಂಗಿರುತ್ತೆ. ರೌಂಡ್ ಹಾಕೊಂಡು ಮತ್ತೆ ಅಲ್ಲಿಗೆ ಬಂದ್ವಿ. ಹಿಂಗೆ ಹೋಗೋಣ ವಾಪಸ್, ಯಾಕಂದರೆ ಓಡಾಡಿರೋ ಕಡೆನೇ ಓಡಾಡ್ತಿರ್ತೀವಿ ತಿರ್ಗಾ ಅಂತ ಇತ್ತು. 3 ಕಂಟ್ರಿ ಪಾಸ್ಪೋರ್ಟ್ ಅಂತ ಒಂದು ಪಾಸ್ಪೋರ್ಟ್ ಥರ ಕೊಟ್ಟಿದ್ದಾರೆ. ಒಂಥರ ಬಿಗ್ ಬಾಸ್ ಮನೆಯದು ಸೆಟಪ್ ಥರ ಆಗ್ಬಿಟ್ಟಿದೆ ಇಲ್ಲಿ. ಮೋರ್ ದೆನ್ 2.5 ಕಿಲೋಮೀಟರ್ಸ್ ಇದೆ. ಅಷ್ಟೇ ಅಲ್ಲ, 2 ಸ್ಮಾಲ್ ವಾಟರ್ ಫಾಲ್ಸ್ ಕೂಡ ಇದೆ ಅಂತ ಈ ಮೇಜಲ್ಲಿ. ನೋಡಿ, ನಾವು ನಡ್ಕೊಂಡೆ ಇವತ್ತು 3 ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ನೋಡಿ, ಎಲ್ಲ ಶಿಪ್ ಬರ್ತಾ ಇದೆ, ಇವಾಗ ಹೋಗುತ್ತೆ ಇದ್ರೊಳಗಡೆ. ಇದು ನಮ್ಮ 14ನೇ ದೇಶ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಸಖತ್ತಾಗಿದ್ದೀವಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ನನ್ನ ಪರಿಚಯ ನಿಮಗಿಲ್ಲ ಅಂದರೆ, ನನ್ನ ಹೆಸರು ಲತಾ, ನನ್ನ ಹಸ್ಬೆಂಡ್ ಮಲ್ಲಿಕಾರ್ಜುನ್, ಹಾಗೆ ನಮ್ಮ ಯುಕ್ತಿ ಬೇಬಿ. ನಾವಿರೋದು ಜರ್ಮನಿಯಲ್ಲಿ, ಅಲ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಇನ್ನೂ ನೀವು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಎಲ್ರಿಗೂ ನೆದರ್ಲ್ಯಾಂಡ್ಸ್ನಲ್ಲಿರೋ ಐಂದೋವೆನ್ ಸಿಟಿಗೆ ಸ್ವಾಗತ. ಐಂದೋವೆನಲ್ಲಿದ್ದೀವಿ. ಇಲ್ಲಿಂದ ಒಂದು ವೆರಿ ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸ್ಪೆಷಲ್ ಅನ್ನೋದಕ್ಕಿಂತ ಯುನಿಕ್ ಅಂತಲೇ ಹೇಳ್ಬೋದು ಇದನ್ನು. ಯಾಕೆ ಅಂದರೆ ಇದು 3 ಕಂಟ್ರಿ ಬಾರ್ಡ್ರಲ್ಲಿದೆ. ಸೊ ನೋಡಿ, ನಾವು ನಡ್ಕೊಂಡೆ ಇವತ್ತು 3 ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ಅಲ್ಲೋದ್ಮೇಲೆ ತೋರಿಸ್ತೀನಿ ಅದು ಏನು ಅಂತೇಳಿ. ಇದೊಂಥರ ಪಝಲ್ ಥರ ಇರೋ ಇದು ಅಂತಲೇ ಹೇಳ್ಬೋದು. ಆ್ಯಸ್ ಯೂಶ್ವಲ್ ನಾವು ಯಾವ ಕಂಟ್ರಿಗೆ ಹೋದ್ರೂ ಆಲ್ಮೋಸ್ಟ್ ಎಲ್ಲ ಕಡೆನೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಯೂಸ್ ಮಾಡ್ತೀವಿ. ಡ್ರೈವಿಂಗ್ ಲೈಸೆನ್ಸ್ದು ಪ್ರಾಬ್ಲಮ್ ಇಲ್ಲ ಅಂದ್ರೂ ಇಲ್ಲಿ ಎಸ್ಪೆಷಲಿ ನೆದರ್ಲ್ಯಾಂಡ್ಸು, ಜರ್ಮನಿ, ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಕಾರ್ ರೆಂಟ್ ತೊಗೊಳೋದಕ್ಕೆ. ಸೊ ಹಾಗಾಗಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ಯೂಸ್ ಮಾಡ್ತಿದ್ವಿ. ಅದು ಕೂಡ ಏನು ಚೀಪ್ ಇಲ್ಲ. ಇಲ್ಲಿ ಜರ್ಮನಿಯಲ್ಲಿ 49 ಯೂರೋ ಟಿಕೆಟ್ ಇದೆ. ಎಂಟೈರ್ ಜರ್ಮನಿ ನೀವು ಎಲ್ಲಿ ಬೇಕಾದರೂ ಓಡಾಡ್ಬೋದು. ಆದರೆ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಸ್ಟಿಲ್ ಇರೋದ್ರಲ್ಲಿ ಯಾವ್ಯಾವ ಥರ ಇರುತ್ತೋ ಅದನ್ನೇ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಒಂದು 2.5 to 3 hours ಆಗುತ್ತೆ ವೇಟಿಂಗ್ ಟೈಮು ಎಲ್ಲ ಸೇರಿ ನಾವು ಹೋಗ್ಬೇಕು ಅಂದ್ಕೊಂಡಿರೋ ಪ್ಲೇಸ್ಗೆ. ಬನ್ನಿ, ಎಲ್ಲೆಲ್ಲಿ ಯಾವ್ಯಾವ ಕಡೆ ಹೆಂಗೆ ಹೋಗ್ತೀವಿ ಅಂತಲೂ ನಾನು ಕಂಪ್ಲೀಟಾಗಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ನಾವು ಮಾಸ್ಟ್ರಿಕ್ಟ್ ಅನ್ನೋ ಸಿಟಿಯಲ್ಲಿ ಇದ್ದೀವಿ. ನೆದರ್ಲ್ಯಾಂಡ್ಸ್ನ ಒಂದು ಸಿಟಿ. ನಮ್ಮ 14ನೇ ದೇಶ ನೆದರ್ಲ್ಯಾಂಡ್ಸಿಗೆ ಬಂದಿದ್ದೀವಿ. ಇಲ್ಲಿ ಮಲ್ಲಿಕಾರ್ಜುನ್ ಫ್ರೆಂಡ್ ಇದ್ದಾರೆ ಐಂದೋವೆನ್ ಅನ್ನೋ ಸಿಟಿಯಲ್ಲಿ, ಅಲ್ಲಿ ಉಳ್ಕೊಂಡಿದ್ದೀವಿ. ಇವಾಗ ಒಂದು 5-6 ಡೇಸ್ ಇಲ್ಲೇ ಇರ್ತೀವಿ. ಫಸ್ಟ್ ಡೇ ನೆನ್ನೆ ಫುಲ್ಲು ರೆಸ್ಟ್ ಮಾಡಿದ್ದಾಯಿತು. ಯಾಕೆ ಅಂದರೆ ನಾವು ಬರಬೇಕು ಅಂದ್ಕೊಂಡಿದ್ದು ಟ್ರೈನ್ ಕ್ಯಾನ್ಸಲ್ ಆಗಿ ಫುಲ್ ನೈಟ್ ನಾವು ಟ್ರೈನ್ ಸ್ಟೇಷನಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ಬಂದುಬಿಟ್ವಿ. ಸೊ ಅದಕ್ಕೆ ನೆನ್ನೆ ಎಲ್ಲ ರೆಸ್ಟ್ ಮಾಡಿದ್ದಾಯಿತು. ಇವತ್ತು ಸೆಕೆಂಡ್ ಡೇ ನಾವು ಒಂದು ಆವಾಗಲೇ ಹೇಳಿದೆ ನಾನು, ಒಂದು ಸ್ಪೆಷಲ್ ವೆರಿ ಯುನಿಕ್ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂತೇಳಿ. ಒಂದು ಮೇಜ್ ಇದೆ, ಲೇಬಿರಿಂತ್ ಅಂತ ಹೇಳ್ತಾರೆ ಇದಕ್ಕೆ, ಅದನ್ನು ನೋಡೋದಕ್ಕೆ ಅಂತ. ಸೊ ಇವಾಗ ಆನ್ ದಿ ವೇನಲ್ಲಿ ಈ ಮಾಸ್ಟ್ರಿಕ್ಟ್ ಅನ್ನೋ ಸಿಟಿ ಬಂದೀವಿ. ಇಲ್ಲಿಂದ ಇನ್ನೊಂದು ಬಸ್ ತೊಗೊಂಡು ಹೋಗಬೇಕು. ಇಲ್ಲಿ ಬಸ್ ಸ್ಟಾಪ್ ನೋಡಿ ಈ ಥರ ಇದೆ. ಆ ಕಡೆ ಇರೋದು ಟ್ರೈನ್ ಸ್ಟಾಪು, ಇದೆ ಬಸ್ ಸ್ಟೇಷನ್ನು. ನೆದರ್ಲ್ಯಾಂಡ್ಸ್ನ ಮಾಸ್ಟ್ರಿಕ್ಟ್ದು ಸಿಟಿ ಬಸ್ಸಲ್ಲಿ ಕೂತಿದ್ದೀವಿ. ಇವಾಗ ಈ ಥರ ಇದೆ ಬಸ್ಗಳು. ಆಲ್ಮೋಸ್ಟ್ ಜರ್ಮನಿಯಲ್ಲಿರೋ ಥರನೇ ಇದೆ. ಇಲ್ಲಿದೆ ಸ್ಪೇಸು, ಇಷ್ಟೇ ಸ್ಪೇಸ್ ಇರೋದು ಇಲ್ಲಿ.
ಮಿನಿ ವ್ಯಾನ್ ಥರ ಇರುತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ಅಷ್ಟೇ ಅಂತ. ಅದು ಲೈಬ್ರರಿ ಅಂತಿರೋದು. ಇಲ್ಲೆಲ್ಲ ಮನೆಗಳು ಡಿಫ್ರೆಂಟಾಗಿದ್ದಾವೆ. ಅಂದರೆ ಒಂದು ಸ್ವಲ್ಪ ನಾರ್ತ್ ಇಂಡಿಯಾದಲ್ಲಿ ಇದಕ್ಕೆ ಹೋದಾಗ ಈ ಥರ ಇರ್ತಿದ್ವಲ್ವೇನೋ, ಇಟ್ಗೆಯಲ್ಲಿ ಮಾಡಿ ಆದರೆ ಏನು ಪೇಂಟ್ ಮಾಡಿರಲ್ಲ. ಚಿಕ್ಕವರಿದ್ದಾಗೆಲ್ಲ ಒಂದು ಮೇಜ್ನ ಸಾಲ್ವ್ ಮಾಡಿರ್ತೀವಿ. ಅಂದರೆ ಪೇಪರಲ್ಲಿ ಇದು ನಾಯಿನೋ ಏನೋ ಒಂದು ಕುರಿನೋ ಏನೋ ಒಂದು ಇರುತ್ತೆ, ಅದ್ರದ್ದು ಅಮ್ಮನ ಹತ್ರ ಸೇರಿಸಿ ಇಲ್ಲಿ ಈ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಅದು ಸೊಟ್ಟ ಎಲ್ಲ ರೌಂಡ್ ಹಾಕಿ ಸಾಲ್ವ್ ಮಾಡ್ತಿದ್ವಲ್ಲ, ಆ ಥರ ಮೇಜು ರಿಯಲ್ ಲೈಫಲ್ಲಿ ನಮ್ಮನ್ನೇ ಅಂಥದ್ರೊಳಗೆ ಬಿಟ್ಟರೆ ಹೆಂಗಿರುತ್ತೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗೋದು ಅಂತೇಳಿ ಇವತ್ತು ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿದೆ ನೋಡಿ, ಇದೇ ಲೈಬ್ರರಿ ಅಂತ. ನಾವು ಅದರೊಳಗಡೆ ಎಲ್ಲ ಹೋಗಬೇಕು ಇವಾಗ. ಇದ್ರದ್ದು ಸುಮ್ಮನೆ ಎಲ್ಲೋ ಇಲ್ಲ, ಇದು 3 ಕಂಟ್ರಿದು ಬಾರ್ಡ್ರಲ್ಲಿದೆ. ಜರ್ಮನಿ, ನೆದರ್ಲ್ಯಾಂಡ್ಸ್ ಹಾಗೆ ಬೆಲ್ಜಿಯಮ್ಮು, ಈ 3 ಕಂಟ್ರಿ ಬಾರ್ಡ್ರಲ್ಲಿದೆ. ಸೊ ನಾವು ಯಾವ ಕಡೆಯಿಂದ ಎಂಟ್ರಿ ಆಗಿ ಯಾವ ಕಡೆಯಿಂದ ಎಕ್ಸಿಟ್ ಆಗ್ತೀವೋ ಗೊತ್ತಿಲ್ಲ ಇವಾಗ. ಬನ್ನಿ ನೋಡೋಣ. ನಾವು ನಿಂತಿರೋ ಜಾಗ ಇದೆಲ್ಲ, ಇದೇ 3 ಕಂಟ್ರಿ ಬಾರ್ಡರ್ ಮೀಟ್ ಆಗೋ ಪಾಯಿಂಟು. ನೋಡಿ ಇಲ್ಲಿ ಇದು ನೆದರ್ಲ್ಯಾಂಡ್ಸ್ದು, ಆ ಕಡೆ ಜರ್ಮನಿ, ಆ ಕಡೆ ಬೆಲ್ಜಿಯಮ್ದು. ಇದನ್ನಿಷ್ಟು ರೌಂಡ್ ಹಾಕ್ಕೊಂಡು ಬಂದರೆ ನಾವೀಗ ನಡ್ಕೊಂಡೆ 3 ಕಂಟ್ರಿನ ರೌಂಡ್ ಹಾಕ್ದಂಗೆ ಆಗುತ್ತೆ. ಸರಿ, ಹೋಗಿ ಬಂದ್ಬೇಡ. ಹೀಗೆ ಗಣೇಶ ಅವ್ರ ಅಪ್ಪ ಅಮ್ಮನೇ ಸುತ್ತಿ 3 ಲೋಕ ಸುತ್ತಿದ್ವಿ, ನೀವೇ ನನ್ನ ಲೋಕ ಅಂತ ಹೇಳ್ತಾರಲ್ಲ, ಆ ಥರ ನಿಮ್ಗೆ ಯಾರಾದರೂ 3 ದೇಶ ಸುತ್ತಿ ಅಂತ ಹೇಳಿದ್ರೆ ಈ ಪಾಯಿಂಟಿಗೆ ಬಂದುಬಿಟ್ರೆ ನೋಡಿ, ನಡ್ಕೊಂಡೆ 2 ರೌಂಡ್ ಹಾಕಿಬಿಟ್ರೆ ಮುಗೀತು. ಇಲ್ಲೇ ಒಂದೇ ಒಂದು 10 ನಿಮಿಷ 5 ನಿಮಿಷದಲ್ಲಿ 3 ದೇಶನ ಸುತ್ತಿದಂಗೆ ಆಗ್ಬಿಡುತ್ತೆ ನೀವು. ನಾವಿಲ್ಲಿ ಬರೋಷ್ಟೊತ್ತಿಗೆ ಆಲ್ರೆಡಿ ಲಂಚ್ ಟೈಮ್ ಆಗಿಬಿಟ್ಟಿತ್ತು. ಸೊ ಇಲ್ಲೇ ಲಂಚ್ ಮಾಡೋಣ ಅಂತೇಳಿ ನೋಡಿ, ಟ್ರೆಡಿಷ್ನಲ್ ಡಚ್ ಫುಡ್ಡು ಇದು ಪೋಕೆ ಬೌಲ್ ಅಂತೇಳಿ. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ವೆಜ್ ಫಲಾಫೆಲ್ಲು, ಸ್ವಲ್ಪ ತರಕಾರಿ ಎಲ್ಲ ಹಾಕಿಬಿಟ್ಟು ಮ್ಯಾಂಗೋ ಎಲ್ಲ ಹಾಕಿದ್ದಾರೆ ಇದಕ್ಕೆ. ಇದು ಫಲಾಫೆಲ್ಲು, ಕ್ಯುಕುಂಬರು, ಇದು ಏನಿದು ಕೋಸು, ಕೆಂಪು ಕಲರ್ ಕೋಸು ಎಲ್ಲ ಹಾಕಿದ್ದಾರೆ. ಇದು ಒಂದು ಟ್ರೆಡಿಷ್ನಲ್ ಡಚ್ ಫುಡ್. ಬಿಟರ್ ಬಾಲ್ಸ್ ಅಲ್ಲ, ಬಿಟರ್ ಬಾಲ್ಸ್ ಅಂತೇಳಿ. ನಮ್ಮ ಪಕೋಡ ಏನಾದರೂ ಇರ್ತಾವಲ್ಲ, ಮಂಗಳೂರು ಬೋಂಡ ಆ ಥರ ಅಂತ ಹೇಳ್ಬೋದು. ಫಸ್ಟ್ ಲಂಚ್ ಮಾಡಿಬಿಡೋಣ. ಲೈಬ್ರರಿ ಅಂತ ಏನು 3 ಕಂಟ್ರಿ ಪಾಯಿಂಟ್ ಅಂತ ಇದೆಯಲ್ಲ, ಇದು ಒನ್ಸ್ ಅಪಾನ್ ಎ ಟೈಮ್ 4 ಕಂಟ್ರಿ ಪಾಯಿಂಟ್ ಆಗಿತ್ತಂತೆ. 3 ಕಂಟ್ರಿ ಅಂದರೆ ನೆದರ್ಲ್ಯಾಂಡ್ಸ್, ಬೆಲ್ಜಿಯಂ, ಜರ್ಮನಿ ಅಂತ ನಾನು ಆಗಲೇ ಹೇಳಿದ್ದೀನಿ. 4th ಕಂಟ್ರಿ ಯಾವುದು ಅಂದರೆ ಅಲ್ಲಿದೆ ನೋಡಿ, ಅಮಿಕೇಯೋ ಅಂತೇಳಿ. ಸೊ ಈ ಕಂಟ್ರಿನ ಯಾರೂ ಕೇಳಿರಲ್ಲ, ಯಾವ ಹಿಸ್ಟ್ರಿಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಬಟ್ ಇಲ್ಲಿದೆ, ಇತ್ತು. ಅದು ನಿಜವಾಗ್ಲೂ ಆ ಕಂಟ್ರಿ 1815ನೇ ಇಸ್ವಿಯಿಂದ 1919ನೇ ಇಸ್ವಿವರೆಗೂ ಇಲ್ಲಿ ಆ ಕಂಟ್ರಿ ಇತ್ತು. ತುಂಬ ಚಿಕ್ಕ ಕಂಟ್ರಿ. ಸೊ ಆ ಕಂಟ್ರಿದು ಏನಪ್ಪ ಸ್ಟೋರಿ, ಆ ಕಂಟ್ರಿ ಸತ್ತೋಗ್ಬಿಟ್ಟಿದೆ ಅಂತ, ಅದು ಯಾಕೆ ಏನು ಅಂತೇಳಿ ನೋಡೋಣ. ಈಗ ಈ ಲೇಬಿರಿಂತ್ ಇರೋ ಜಾಗ ಬಂದುಬಿಟ್ಟು ಆ ಕಂಟ್ರಿದು, ಅಮಿಕೇಯೋ ಕಂಟ್ರಿದು ಒಂಥರ ಹಳೆಯುಳಿಕೆಗಳು, ಅದು ಉಳಿದಿರೋ ಗುರುತುಗಳು ಅಂತ ಹೇಳ್ಬೋದು. ಬನ್ನಿ ಇವಾಗ ಹೋಗೋಣ. ನೋಡಿ, ಇವಾಗ ತಾನೇ ಇಲ್ಲಿದೆ ಟಿಕೆಟ್ ತೊಗೊಂಡ್ಬಿಟ್ಟು ಎಂಟ್ರಿ ಈ ಥರ ಬಂದ್ವಿ. ಈ ಥರ ಒಂದು 3 ಕಂಟ್ರಿ ಪಾಸ್ಪೋರ್ಟ್ ಅಂತ ಒಂದು ಪಾಸ್ಪೋರ್ಟ್ ಥರ ಕೊಟ್ಟಿದ್ದಾರೆ. ಇದರೊಳಗಡೆ ಸ್ವಲ್ಪ ರೂಟ್ಸಿಂದು ಕ್ಲೂ ಎಲ್ಲ ಇರುತ್ತೆ. ಹಾಗೆ ಇವಾಗ ಇಲ್ಲಿಂದ ಮೇಜ್ ಸ್ಟಾರ್ಟು. ಅಲ್ಲಿ ಸೆಂಟರ್ ಪಾಯಿಂಟ್ ಕಾಣಿಸ್ತಿದೆ ಅಲ್ಲ, ಅದಕ್ಕೆ ರೀಚ್ ಆಗಬೇಕು. ತುಂಬ ಕಡೆ ಹಿಂಗೆ ಸ್ಟೆಪ್ಸ್ ಎಲ್ಲ ಹತ್ಬಿಟ್ಟು ಬ್ರಿಡ್ಜ್ ಥರ ಎಲ್ಲ ಥರನೂ ಇರುತ್ತೆ. ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಕ್ಲೂ ಕೊಟ್ಟಿರೋ ಪ್ರಕಾರ ಅಷ್ಟು ಈಸಿ ಇಲ್ಲ ಅದು, ಅಂದರೆ ರೀಚ್ ಆಗೋದು. ಯಾಕಂದರೆ ಓಡಾಡಿರೋ ಕಡೆನೇ ಓಡಾಡ್ತಿರ್ತೀವಿ ತಿರ್ಗಾ ಅಂತ ಇತ್ತು. ಸೊ ನೋಡೋಣ ನಾವು ಒಳಗೆ ಹೋಗ್ಬಿಟ್ಟು ಹೆಂಗೆ ಮಾಡ್ತೀವಿ ಅಂತ. ಒಂಥರ ಬಿಗ್ ಬಾಸ್ ಮನೆಯದು ಸೆಟಪ್ ಥರ ಆಗ್ಬಿಟ್ಟಿದೆ ಇಲ್ಲಿ, ಆ ಥರ ಬಂದಿರೋ ಫೀಲ್ ಇದೆ ನಮಗೆ.
ಯುಕ್ತಿ ಐಸ್ ಕ್ರೀಮ್ ತಿಂತಿದ್ಲು, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ತಿಂದು ಮುಗಿಸಿದ ತಕ್ಷಣ ಹೋಗೋಣ ಅಂತ. ಇಲ್ಲೆಲ್ಲ ಮಕ್ಳಿಗೆ ಹಿಂಗೆ ಆಟ ಆಡೋಕ್ಕೂ ಇದೆ, ಪಿಯಾನೋ ಸೌಂಡೆಲ್ಲ ಬರುತ್ತೆ. ಯಾವ ಕಡೆ ಹೋಗೋಣ? ಇಲ್ಲೋಗೋಣ, ಇಲ್ಲೊಂದಿದೆ. ಸುನಿ ನೋಡು, ರೌಂಡ್ ಹಾಕೊಂಡು ಮತ್ತೆ ಅಲ್ಲಿಗೆ ಬಂದ್ವಿ. ಹಿಂಗೆ ಹೋಗೋಣ ವಾಪಸ್. ಸ್ಟಾಪ್ ಆಗಲ್ಲ ಇದು. ಓಡು ಈಗ, ಓಡು ಈ ಸ್ಟಾಪ್ ಆಗುತ್ತೆ. ಹೋಗು ಬಾಚಿನಿ ಅಲ್ಲ, ಆ ಸೆಂಟರ್ ಪಾಯಿಂಟ್ ರೀಚ್ ಆಗಬೇಕು. ಇಲ್ಲೇ ಪಕ್ಕನೇ ಇದೆ ಅನ್ನಿಸ್ತಿದೆ. ಅವಾಗಿಂದ ಬಂದ್ವಿ ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ಹೋಗ್ತಿದ್ದೀವಿ ಸುಮ್ಮನೆ. ಫೈನಲಿ ಸೆಂಟರ್ ಪಾಯಿಂಟ್ ರೀಚ್ ಆದ್ವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹತ್ತಿದ್ರೆ ಫುಲ್ಲು ಮೇಜ್ ನೀಟಾಗಿ ಕಾಣಿಸುತ್ತೆ ಯಾವ ಥರ ಇದೆ. ಫೈನಲ್ ಪಾಯಿಂಟ್ ರೀಚ್ ಆದ್ವಿ. ಹಂಗು ಹಿಂಗು ವಾಪಸ್ಸು ಆ ಕಡೆ ಈ ಕಡೆ ಮಾಡಿಕೊಂಡು ಅಲ್ಲಿ ಕೊಟ್ಟಿದ್ರು ಅಟ್ಲೀಸ್ಟ್ ಅಂದರೆ 45 ಮಿನಿಟ್ಸ್ ಬೇಕು ಅಂತ. ನಮಗೊಂದು 50 ಮಿನಿಟ್ಸ್ ಆಯಿತು ನಾವೆಲ್ಲ ಇಲ್ಲಿ ರೀಚ್ ಆಗೋಷ್ಟರಲ್ಲಿ. ಇವಾಗ ಮತ್ತೆ ವಾಪಸ್ ಹೋಗ್ತೀವಿ. ನನಗೆ ಇಲ್ಲಿಗೆ ಬಂದಮೇಲೆ ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಷಯ ಈ ಜಾಗದ ಬಗ್ಗೆ ಗೊತ್ತಾಯಿತು. ಈ 3 ಕಂಟ್ರಿ ಬಾರ್ಡ್ರಲ್ಲಿ 1816ರಿಂದ 1920ನೇ ಇಸ್ವಿವರೆಗೂ ಒಂದು 4ನೇ ಕಂಟ್ರಿ ಇತ್ತು. ಅದ್ರ ಹೆಸರು ನ್ಯೂಟ್ರಲ್ ಮಾರಿಸ್ ನೆಟ್ ಅಂತ. ಈ ನ್ಯೂಟ್ರಲ್ ಮಾರಿಸ್ ನೆಟ್ ಬಂದ್ಬಿಟ್ಟು 3.5 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಷ್ಟೇ ಸಣ್ಣ ಜಾಗದಲ್ಲಿ ಇದ್ರು ಇದರಲ್ಲಿ ಅಪಾರವಾದ ಜಿಂಕ್ ಓರ್ ಇತ್ತು. ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಅಂದ್ರೆ 1920ರಿಂದ 1921ನೇ ಇಸ್ವಿ ಟೈಮಲ್ಲಿ ಈ ಕಂಟ್ರಿನ ಡಿಸಾಲ್ವ್ ಮಾಡಿದ್ರು, 4th ಕಂಟ್ರಿನ. ಕಂಟ್ರಿ ಇದ್ದಿದ್ದ ಜಾಗದಲ್ಲಿ ಈಗ ಲೇಬಿರಿಂತ್ ಮೇಜ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಅಮಿಕೆಯೋ ಅಂತ ಹೆಸರಿಟ್ಟಿದ್ದಾರೆ. ಅಮಿಕೆಯೋ ಅಂದರೆ ಪ್ಲೇಸ್ ಆಫ್ ಫ್ರೆಂಡ್ಶಿಪ್ ಅಂತ ಅರ್ಥ. ಇಲ್ಲಿಂದ ನೋಡಿ ಇಲ್ಲಿ ಟಾಪ್ ವ್ಯೂ ಇದು ಮೇಜಿಂದ ಫುಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದ್ರಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಗೊತ್ತೇ ಆಗಲ್ಲ ಯಾವ ಥರ ಇದೆ ಅಂತೇಳಿ. ಬಟ್ ಟಾಪ್ ವ್ಯೂ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸ್ತಿದೆ. ಫುಲ್ಲು ರೌಂಡ್ ಸುತ್ತ ಇದೆ. ಇದಕ್ಕೆ ಎಲ್ಲದನ್ನು ರೌಂಡ್ ಹಾಕೊಂಡು ಬಂದಿದ್ದೀವಿ. ಅಟ್ಲೀಸ್ಟ್ 2 ಟೈಮ್ಸ್ ಅಂತೂ ವಾಪಸ್ ಹೋಗಿನೂ ಬಂದಿದ್ದೀವಿ.
ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿದೆ. ಯಾರಾದರೂ ನೀವು ನೆದರ್ಲ್ಯಾಂಡ್ಸಿಗೆ ಬಂದರೆ ಈ ಪ್ಲೇಸ್ನ, ನೆದರ್ಲ್ಯಾಂಡ್ಸ್, ಜರ್ಮನಿ ಅಥವಾ ಬೆಲ್ಜಿಯಂ ಮೂರಲ್ಲಿ ಯಾವ ಕಂಟ್ರಿಗೆ ಬಂದ್ರೂ ಇದನ್ನು ಮಿಸ್ ಮಾಡಬೇಡಿ. ಸಖತ್ ಥ್ರಿಲ್ಲಿಂಗ್ ಆಗಿದೆ. ಈ ಲೇಬಿರಿಂತ್ ಮೇಜ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ 22,000 ಈ ಥರ ಗಿಡಗಳಿಗೆ, ಹಾರ್ನ್ ಬೀಮ್ಸ್ ಅಂತಾರೆ, ಈ ಥರ ಗಿಡಗಳನ್ನ ಪ್ಲಾಂಟ್ ಮಾಡಿದ್ರಂತೆ. ಇದರಲ್ಲಿ ಇರೋ ಪಾತ್ ಮೋರ್ ದೆನ್ 2.5 ಕಿಲೋಮೀಟರ್ಸ್ ಇದೆ. ಅಷ್ಟೇ ಅಲ್ಲ, 2 ಸ್ಮಾಲ್ ವಾಟರ್ ಫಾಲ್ಸ್ ಕೂಡ ಇದಾವಂತೆ ಈ ಮೇಜಲ್ಲಿ. ಲೇಬಿರಿಂತ್ ಮೇಜ್ ಇರೋ ಪ್ಲೇಸ್ಗೆ ಇದರದ್ದೇ ಓನ್ ಪೋಸ್ಟೆಡ್ ಸ್ಟ್ಯಾಂಪ್ ಕೂಡ ಇದೆ ಅಂತೆ. ಅದು ನಾವು ಸವೆನಿಯರ್ ಶಾಪ್ ಇದೆ ಒಂದು ಎಂಡಲ್ಲಿ, ಆ ಶಾಪಲ್ಲಿ ಕೂಡ ಅಂದರೆ ಅದರಲ್ಲೇ ಸಿಗುತ್ತೆ. ಅಷ್ಟೇ ಅಲ್ಲ, ಆ ಶಾಪ್ ನೋಡ್ತಿರ್ಬೋದು ಇಲ್ಲಿ ಏನು ಬಟರ್ಫ್ಲೈ ಥರ ಕಾಣಿಸ್ತಿದೆ ಅಲ್ಲ, ಇದು ಸವೆನಿಯರ್ ಶಾಪ್ದು ರೂಫು. ಅದ್ರ ಮೇಲ್ಗಡೆ ಸಕ್ಯುಲೆಂಟ್ಸ್ನೆಲ್ಲ ಬೆಳೆಸ್ಬಿಟ್ಟು ಈ ಥರ ಕಲರ್ಫುಲ್ಲಾಗಿ ಬಟರ್ಫ್ಲೈ ಶೇಪಲ್ಲಿ ಮಾಡಿದ್ದಾರೆ. ಸೊ ನೋಡೋಣ, ಆ ಶಾಪ್ ಒಳಗಡೆ ಹೋಗಿ ನಾವು ಏನೂ ತಗೊಳ್ಳಲ್ಲ, ಬಟ್ ನೋಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ, ನೋಡೋಣ. ಇವಾಗ ನಾವು ಲೇಬಿರಿಂತ್ ಮೇಜ್ ನೋಡ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಮಾಸ್ಟ್ರೆಕ್ಟಿಗೆ ಬಂದ್ವಿ. ಮಾಸ್ಟ್ರೆಕ್ಟಿಂದ ಮತ್ತೆ ಐಂದೋವೆನ್ಗೆ ಹೋಗಬೇಕು. ಸೊ ಟ್ರೈನಿಗೆ ನಮಗಿನ್ನೂ ಟೈಮ್ ಇದೆ. ಸೊ ಇಲ್ಲೇ ಏನಾದರೂ ಈ ಸಿಟಿ ಕೂಡ ತುಂಬ ಚೆನ್ನಾಗಿದೆ, ಓಲ್ಡ್ ಟೌನ್. ಸೊ ನೋಡ್ಕೊಂಡ್ಬಿಟ್ಟು ಹಾಗೆಯೇ ಇಲ್ಲೇ ಡಿನ್ನರ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿ, ನನ್ನ ಹಿಂದ್ಗಡೆ ಕಾಣಿಸ್ತಿರೋದು ಮಾಸ್ಟ್ರಿಕ್ದು ಮೇನ್ ಟ್ರೈನ್ ಸ್ಟೇಷನ್ನು. ನೋಡಿ ಎಷ್ಟು ಯುನೀಕ್ ಆಗಿದೆ ಇದು. ಅಷ್ಟರಲ್ಲಿ ಪೇಂಟೇ ಮಾಡಿರೋದಿಲ್ಲ, ಈ ಥರ ಅದೇನು ಇಟ್ಗೆನೋ ಏನೋ ಅವನು ಬ್ರಿಕ್ಸ್ನ ಹಿಂಗೆ ಮಾಡಿರ್ತಾರಲ್ಲ ಕನ್ಸ್ಟ್ರಕ್ಷನ್, ಅದು ಹಂಗೆ ಬಿಟ್ಟಿರ್ತಾರೆ ಅನಿಸುತ್ತೆ. ಈ ಥರ ಸ್ಟೈಲ್ ಚೆನ್ನಾಗಿದೆ ಒಂಥರ. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ನೆದರ್ಲ್ಯಾಂಡ್ಸ್ ಮೋಸ್ಟ್ ಬೈಕಬಲ್ ಕಂಟ್ರಿ, ಆಮ್ಸ್ಟರ್ಡಮ್ ಮೋಸ್ಟ್ ಬೈಕಬಲ್ ಸಿಟಿ ಇನ್ ದ ವರ್ಲ್ಡ್ ಅಂತೇಳಿ. ಆಮ್ಸ್ಟರ್ಡಮ್ ಅಷ್ಟೇ ಅಲ್ಲ, ಓವರ್ ಆಲ್ ಫುಲ್ ನೆದರ್ಲ್ಯಾಂಡ್ಸಲ್ಲಿ ತುಂಬಾ ಅಂದರೆ ಇವರು ಸೈಕಲಲ್ಲಿ ಓಡಾಡೋದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಕ್ಕಂತಲೇ ಡೆಡಿಕೇಟೆಡ್ ಲೈನು, ಚೆನ್ನಾಗಿ ವೈಡ್ ಲೈನ್ ಮಾಡಿದ್ದಾರೆ ಇಲ್ಲಿ. ಗೊತ್ತಿರ್ಬೋದು ನೋಡಿ, 3 ಜನ ಫುಲ್ ಫ್ಯಾಮಿಲಿಯವರು ಹಿಂಗೆ ಇದು ಫುಲ್ ಸೈಕಲ್ ಲೇನು, ಮತ್ತು ವಾಕಿಂಗ್ ಪಾತ್ ಬೇರೆ ಈ ಕಡೆ ಸೈಡ್ ಇದೆಲ್ಲ. ನೋಡಿ, ಇಲ್ಲಿ ನೋಡ್ತಿರೋ ಬ್ರಿಡ್ಜು ನಾವು ಆವಾಗಲೇ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ಟ್ರೈಟ್ ಇತ್ತು, ಬಟ್ ಇವಾಗ ಮೇಲಾಗ್ಬಿಟ್ಟಿತ್ತು. ಸೊ ಏನಕ್ಕೆ ಅಂತ ನೋಡ್ತಿದ್ವಿ. ಇಲ್ಲಿ ಶಿಪ್ ಹೋಗುತ್ತೆ. ಶಿಪ್ ಹೋಗ್ಬೇಕಾದ್ರೆ ಆ ಮಧ್ಯದ ಪಾರ್ಟ್ ಏನಿದೆ ಅದು ಮೇಲ್ಗಡೆ ಹೋಗುತ್ತೆ. ಆಮೇಲೆ ಶಿಪ್ ಹೋದಾದ್ಮೇಲೆ ನಿಧಾನಕ್ಕೆ ಕೆಳಗೆ ಲೆವೆಲ್ಲಿಗೆ ಆಗುತ್ತೆ. ನೋಡಿ, ಎಲ್ಲೊಂದು ಶಿಪ್ ಬರ್ತಾ ಇದೆ, ಇವಾಗ ಹೋಗುತ್ತೆ ಇದ್ರೊಳಗಡೆ. ಇದಿನ್ನೂ ಮೇಲ್ಗಡೆನೇ ಇದೆ ಹೈಟು. ನೋಡ್ತಿರ್ಬೋದು, ಇವಾಗ ನಿಧಾನ ಕೆಳಗೆ ಬರ್ತಾ ಇದೆ. ತುಂಬ ಹೈಟ್ ಆಗಿತ್ತು, ಸೆಂಟರ್ ಫುಲ್ಲು. ನೋಡಿದ್ರಲ್ಲ, ಫಸ್ಟೇ ನೆದರ್ಲ್ಯಾಂಡ್ ಟ್ರಿಪ್ಪಲ್ಲಿ ನಾವೇನೆಲ್ಲ ಮಾಡಿದ್ವಿ ಅಂತೇಳಿ. ಲೇಬಿರಿಂತ್ ಮೇಜ್ ನೋಡಿಬಿಟ್ಟು, ಹಾಗೆಯೇ ಮಾಸ್ಟ್ರಿಕ್ ಕೂಡ ಸ್ವಲ್ಪ ನೋಡಿದ್ವಿ ಸಿಟಿನ. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೆಕೆಂಡ್ ಎಪಿಸೋಡ್ಗೆ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.